ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತು ನಾನು ಫ್ರೆಂಡ್ಶಿಪ್, ಒಡನಾಟ, ಅಸೋಸಿಯೇಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಂದರೆ ಯಾರ ಜೊತೆ ನಾವು ಹೆಚ್ಚಿಗೆ ಒಡನಾಟ ಇಟ್ಕೊಂಡಿರ್ತೀವೋ, ಯಾರ ಫ್ರೆಂಡ್ಶಿಪ್ಪಲ್ಲಿ ನಾವು ಬೀಳ್ತೀವೋ, ಯಾರ ಜೊತೆ ಹೆಚ್ಚು ಸಮಯ ಕಳಿತೀವೋ ಅದು ತುಂಬ ಮುಖ್ಯ ಆಗುತ್ತೆ ನಮ್ಮ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ರೈನ್ ವಾಟರ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಮಳೆ ನೀರು ತುಂಬ ಶುದ್ಧವಾದ ನೀರು. ನಮ್ಮ ಹ್ಯಾಂಡ್ಸ್ ಶುದ್ಧವಾಗಿದ್ದರೆ ಡೈರೆಕ್ಟಾಗಿ ನಾವು ಮಳೆ ನೀರನ್ನ ತಗೊಂಡು ಕುಡಿಬೋದು. ಅಂದರೆ ನಮ್ಮ ಶುದ್ಧವಾದ ಕೈಗಳಿಗೆ ಮಳೆ ನೀರು ಬಿದ್ದರೆ ಅದನ್ನು ನಾವು ತಗೊಂಡು ಕುಡಿಬೋದು. ಅದು ಕುಡಿಯೋಕ್ಕೆ ಯೋಗ್ಯವಾಗಿರುತ್ತೆ. ಅದೇ ಮಳೆ ನೀರು ಹೋಗಿ ಒಂದು ಚರಂಡಿನಲ್ಲಿ ಬಿದ್ದರೆ ಅದು ಕುಡಿಯೋದಿರಲಿ, ಕಾಲಿಗೆ ಹಾಕೊಳ್ಳೋಕೆ ಕೂಡ ಯೋಗ್ಯವಾಗಿರಲ್ಲ. ಅದೇ ಮಳೆ ನೀರು ನೆಲದ ಮೇಲೆ ಬಿದ್ದರೆ ಅದು ಆವಿಯಾಗೋಗುತ್ತೆ, ಎವೇಪ್ರೇಟ್ ಆಗೋಗುತ್ತೆ. ಆದರೆ ಅದೇ ಮಳೆ ಹನಿ ಒಂದು ಕಪ್ಪೆ ಚಿಪ್ನೊಳಗೆ ಬಿದ್ದರೆ ಅದು ಒಂದು ಮುತ್ತಾಗಿ ಬದಲಾಗತ್ತೆ. ಇಲ್ಲಿ ಅದೇ ಮಳೆ ಹನಿ, ಅದೇ ಮಳೆ ನೀರು. ಆದರೆ ನಮ್ಮ ಕೈಗಳಿಗೆ ಬಿದ್ದರೆ ನಾವು ಅದನ್ನು ಕುಡಿಬೋದು, ಚರಂಡಿಗೆ ಬಿದ್ದರೆ ಕಾಲಿಗೆ ಹಾಕೊಳ್ಳೋಕೆ ಕೂಡ ಯೋಗ್ಯವಾಗಿರೋಲ್ಲ, ನೆಲದ ಮೇಲೆ ಬಿದ್ದರೆ ಆವಿಯಾಗೋಗುತ್ತೆ. ಅದೇ ಒಂದು ಕಪ್ಪೆ ಚಿಪ್ಪೊಳಗೆ ಬಿದ್ದರೆ ಅದು ಮುತ್ತಾಗಿ ಬದಲಾಗತ್ತೆ. ಅದೇ ಮಳೆ ನೀರು ಅಲ್ವಾ? ಇದು ನಮ್ಮ ಜೀವನಕ್ಕೆ ಕೂಡ ತುಂಬ ಅನ್ವಯಿಸುತ್ತೆ. ನಾವು ಯಾರ ಜೊತೆ ಒಡನಾಡ್ತೀವೋ, ಯಾರ ಜೊತೆ ಹೆಚ್ಚಿಗೆ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತೀರೋ ಅವ್ರ ಥರನೇ ನಾವು ಇದ್ದೀವಿ ಅಂತ ಸಮಾಜ ತೀರ್ಮಾನಿಸುತ್ತೆ. ನಮ್ಮ ಮೌಲ್ಯ ನಮ್ಮ ಫ್ರೆಂಡ್ಶಿಪ್ಪಿಂದ, ನಾವು ಯಾರ ಜೊತೆ ಒಡನಾಡ್ತೀವೋ ಅವರಿಂದ ಹೆಚ್ಚಿಗೆ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು. ಈಗ ನಾವು ಕಳ್ಳರ ಜೊತೆ, ಸುಳ್ಳರ ಜೊತೆ ಹೆಚ್ಚಿಗೆ ಒಡನಾಡ್ತಾ ಇದ್ದರೆ ನೋಡಿದವ್ರು ಏನಂತಾರೆ, ಇವನು ಅದೇ ಥರ ಇರ್ಬೋದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇ ನಾವು ಸಜ್ಜನರ ಜೊತೆ, ಒಳ್ಳೆ ಜನದ ಜೊತೆ ಇದ್ದರೆ ನಾವು ಕೂಡ ಒಳ್ಳೆಯವರು ಅಂತ ತೀರ್ಮಾನಿಸ್ತಾರೆ. ಅಂದರೆ ಸಮಾಜ ನಮ್ಮ ಮೌಲ್ಯನ, ನಮ್ಮ ವರ್ತನ, ನಮ್ಮ ಫ್ರೆಂಡ್ಶಿಪ್ ಅಥವಾ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋರ ಮೇಲೆ ತೀರ್ಮಾನಿಸುತ್ತೆ. ಇದು ಯಾಕೆ ಹೀಗೆ ಅಂತ ನೀವು ಕೇಳ್ಬೋದು. ಹಾಗಂದರೆ ಏನು, ಕೆಟ್ಟವ್ರ ಜೊತೆ ನಾನಿದ್ದರೆ ಕೆಟ್ಟವನಾಗ್ಬಿಡ್ತೀನಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಆದರೆ ಇದು ಸತ್ಯ. ಯಾಕೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟವನಾಗೋಕ್ಕೆ ತುಂಬ ಸಮಯ, ತುಂಬ ಶ್ರಮ ಬೇಕಾಗಲ್ಲ. ಅದು ಒಂದೆರಡು ದಿನ, 3 ದಿನ, ವಾರ, ತಿಂಗಳು ಹೋಗ್ತಾ 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 ಆ ಕೆಟ್ಟತನ ನಿಮಗೆ ಕೆಟ್ಟದಾಗಿ ಕಾಣಿಸೋಲ್ಲ. ನಿಮ್ಮ ಫ್ರೆಂಡ್ಸ್ ಒಂದು 100 ಸುಳ್ಳು ಹೇಳಿದ್ರೆ ನೀವು ಅಂದ್ಕೋತೀರ, ನಾನು ಒಂದೇ ಒಂದು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಅವನು ಅಷ್ಟೊಂದು ಸುಳ್ಳು ಹೇಳ್ತಾನಲ್ಲ ಅಂತ ನೀವು ಯೋಚಿಸ್ತೀರಾ. ಹಾಗಾಗಿ ದಿನೇ ದಿನೇ ನಿಮ್ಮ ಆಲೋಚನೆ, ನಿಮ್ಮ ಭಾವನೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಥರ ಅಥವಾ ನೀವು ಯಾರ ಜೊತೆ ಇರ್ತೀರಾ ಅವ್ರ ಥರ ಬದಲಾಗ್ತಾ ಹೋಗುತ್ತೆ. ಕೆಟ್ಟವರಿದ್ದರೆ ಕೆಟ್ಟೋ ರೀತಿ ಬದಲಾಗತ್ತೆ, ಒಳ್ಳೆಯವರಿದ್ದರೆ ಒಳ್ಳೆಯ ರೀತಿ ಬದಲಾಗತ್ತೆ. ಹಾಗಾಗಿ ಒಳ್ಳೆಯವರು ಕೆಟ್ಟವರಾಗೋಕ್ಕೆ ಜಾಸ್ತಿ ಶ್ರಮ ಬೇಕಾಗಿಲ್ಲ. ಅದೇ ಒಬ್ಬ ಕೆಟ್ಟ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಬೇಕಂದ್ರೆ ತುಂಬ ಶ್ರಮ ಬೇಕು. ಆ ಕೆಟ್ಟ ವ್ಯಕ್ತಿಯ ಡಿಸಿಷನ್ ಬೇಕು, ಗಟ್ಟಿಯಾದ ನಿರ್ಧಾರ ಬೇಕು, ನಾನು ಒಳ್ಳೆಯವನಾಗಲೇಬೇಕು ಅಂತ. ಅಷ್ಟಾದ್ರೂ ಅದು ಸುಲಭ ಆಗಲ್ಲ. ಎಷ್ಟೊಂದು ಪರಿಸ್ಥಿತಿಗಳು ಬರುತ್ತೆ ಅದನ್ನು ಟೆಸ್ಟ್ ಮಾಡೋಕ್ಕೆ, ಸಮಾಜ ಅದನ್ನು ಒಪ್ಪಲ್ಲ. ಹೀಗೆ ತುಂಬ ದೊಡ್ಡ ಪ್ರಾಸೆಸ್ ಇದೆ ಅದಕ್ಕೆ. ಕೆಟ್ಟ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆಗಬೇಕಂದ್ರೆ, ಅದೇ ಒಬ್ಬ ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಆಗಬೇಕಂದ್ರೆ ಅದು ತುಂಬ 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 ಈಸಿ. ಹಾಗಾಗೇ ಅಲ್ವಾ ಹಿರಿಯರು ಹೇಳೋದು, ದುಷ್ಟರನ್ನ ಕಂಡ್ರೆ ದೂರ ಇರಿ ಅಂತ. ಹಾಗಾಗಿ ನಾವು ಯಾರ ಜೊತೆ ಒಡನಾಡ್ತೀವಿ, ಯಾರ ಕಂಪ್ನೀಲಿ ಇರ್ತೀವಿ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀವಿ ಅನ್ನೋದು ನಮ್ಮ ಮೌಲ್ಯನ, ನಮ್ಮ ಒಂದು ಗೌರವನ ನಿರ್ಧರಿಸುತ್ತೆ ಸಮಾಜದಲ್ಲಿ. ಸೊ ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ, ಯಾರ ಕಂಪ್ನೀಲಿದ್ದೀರಾ, ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದ್ರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ. ಅಂಥ ಏನಾದ್ರು ಕೆಟ್ಟದ್ರು ಫ್ರೆಂಡ್ಶಿಪ್ಪಲ್ಲಿ ನೀವು ಬಿದ್ದಿದ್ರೆ ಈ ವಿಡಿಯೋ ನಿಮಗೆ ದಾರಿದೀಪ ಆಗುತ್ತೆ ಅಂತ ನಂಬ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಕಾಶ ಶೈನ್ಸ್. ನಮಸ್ತೆ.